ಇನ್ನು ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಾ ಇದ್ದ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲಿಗರು ಫುಲ್ ಆಕ್ಟಿವ್ ಆಗಿದ್ದಾರೆ. ಫುಲ್ ಆಕ್ಟಿವ್ ಅನ್ನೋದಕ್ಕಿಂತ ಈ ಹೈಪರ್ ಆಕ್ಟಿವ್ ಆಗಿದ್ದಾರೆ. ಒಂದೊಂದೇ ತಂಡಗಳಾಗಿ ದೆಹಲಿಗೆ ಭೇಟಿ ಕೊಡ್ತಿದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅಂತೂ ಅಂಕಿ ಸಂಖ್ಯೆಗಳ ಲೆಕ್ಕಾಚಾರ ಇಟ್ಕೊಂಡೆ ಪ್ಲಾನ್ ಬಿ ರೆಡಿ ಮಾಡ್ಕೊಳ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಳ್ಳೋಣ. ಡಿಕೆ ಬತ್ತಳಿಕೆಯಲ್ಲಿ 3 ಬಾಣ, ದೆಹಲಿಯಲ್ಲಿ ಠಿಕಾಣಿ ಹೂಡಿದ ಡಿಕೆ ಬಣ. ಕೊಟ್ಟ ಮಾತು, ಗೌಪ್ಯ ಪಟ್ಟು, ಬಂಡೆ ಸಿದ್ಧಪಡಿಸಿರೋ ಅಸ್ತ್ರಗಳೇನೋ. ದಿನ ಕಳೆದಂತೆ ರಾಜ್ಯ ಕಾಂಗ್ರೆಸ್ನ ಪಟ್ಟದ ಆಟ ರಂಗೇರ್ತಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕಂಡು ಕಾಣದಂತೆ ತಂತ್ರ ಹೆಣೆಯುತ್ತಿದ್ದಾರೆ. ಈ ನಡುವೆ ಕನಕಪುರ ಬಂಡೆ ಬೆಂಬಲಿಗರು ಯಥಾ ಪ್ರಕಾರ ದೆಹಲಿ ದಂಡಯಾತ್ರೆ ಮುಂದುವರೆಸಿದ್ದಾರೆ. ಡಿಕೆಯ 2ನೇ ಬಣ ಇಂದು ರಾಷ್ಟ್ರ ರಾಜಕಾರಣದ ಹೆಡ್ ಕ್ವಾರ್ಟರ್ಸ್ನಲ್ಲಿ ತಮ್ಮ ನಾಯಕನ ಪರ ದಾಳ ಉರುಳಿಸಿದ್ದಾರೆ. ಮೊನ್ನೆಯಷ್ಟೇ ಡಿಕೆ ಬೆಂಬಲಿತ ಶಾಸಕರ ಗುಂಪು ದೆಹಲಿಗೆ ಹೋಗಿ ಬಂದಿತ್ತು. ಈ ಬೆನ್ನಲ್ಲೇ ನಿನ್ನೆ ತಡರಾತ್ರಿ 6 ಶಾಸಕರ 2ನೇ ಟೀಮ್ ದೆಹಲಿಗೆ ತೆರಳಿದೆ. ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ, ಕದಲೂರು ಉದಯ್, ಶಿವಗಂಗಾ ಬಸವರಾಜ್, ಇಕ್ಬಾಲ್ ಹುಸೇನ್, ಶಾಸಕಿ ನಯನಾ ಮೋಟಮ್ಮ, ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಇರುವ 2ನೇ ಟೀಮ್ ಸದ್ಯ ದೆಹಲಿಯಲ್ಲಿದ್ದು ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ಡಿಕೆ, ಸಂಪುಟ ಪುನಾರಚನೆ ಆಗುತ್ತೆ, ನಮಗೂ ಅವಕಾಶ ಸಿಗಬಹುದು ಅಂತ ಹೋಗಿರಬಹುದು ಎಂದಿದ್ದಾರೆ. ಮಂತ್ರಿ ಆಗ್ಬೇಕು ಅಂತ ಎಲ್ಲರಿಗೂ ಆಸೆ ಇರ್ತದೆ, ತಪ್ಪೇನಿದೆ, ಹೋಗ್ತಾರೆ. ದೇವಳ್ಳಿ ಅಂತ ಅಂದ್ರೆ ನಮ್ಮ ಲೀಡರ್ಗಳ ಮನೆ ಅಂದ್ರೆ ಒಂದು ದೇವಸ್ಥಾನ ಇದ್ದಂಗೆ ಅವ್ರಿಗೆ, ಅವರು ಭವಿಷ್ಯ ನಿರ್ಮಾಣ ಮಾಡ್ಕೊಳಕ್ಕೆ ಹೋಗ್ತಾರೆ. ಕೆಜೆ ಜಾರ್ಜ್ ಬಳಿ ಕೊಟ್ಟ ಮಾತು ನೆನಪಿಸಿದ ಡಿಕೆ ಶಿವಕುಮಾರ್. ಇಷ್ಟು ಮಾತ್ರವಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ರಾತ್ರೋರಾತ್ರಿ ಕೆಜೆ ಜಾರ್ಜ್ ಅವರನ್ನ ಭೇಟಿಯಾಗಿದ್ರು. ತಮ್ಮಿಬ್ಬರ ಸ್ನೇಹ ನೆನಪಿಸಿ ಅಧಿಕಾರ ಹಂಚಿಕೆಯ ಪ್ರಸ್ತಾಪವನ್ನ ಜಾರ್ಜ್ ಮುಂದಿಟ್ರು. ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಎನ್ನಲಾದ ಮಾತಿನ ಬಗ್ಗೆಯೂ ಚರ್ಚಿಸಿದ್ದಾರೆ. ಸಿದ್ದರಾಮಯ್ಯ ಮಾತು ಕೊಟ್ಟಿದ್ದಾರೆ, ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯ ನಡೆದುಕೊಳ್ಬೇಕು. ಈ ವಿಚಾರವನ್ನ ಸಿದ್ದರಾಮಯ್ಯ ಜೊತೆ ಮಾತನಾಡಿ ಸರ್ಕಾರ ರಚನೆ ವೇಳೆ ನಡೆದ ಚರ್ಚೆಯನ್ನ ವಿವರಿಸಿ ಅದೇ ಆಧಾರದಲ್ಲಿ ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರಿಸಬೇಕು. ಸಿದ್ದರಾಮಯ್ಯ ಸರ್ಕಾರ ರಚನೆ ಸಂದರ್ಭ ಮಾತು ಕೊಟ್ಟಿದ್ದಾರೆ, ಅಂದುಕೊಟ್ಟ ಮಾತನ್ನ ಅವರು ಉಳಿಸಿಕೊಳ್ಳಬೇಕು. ನಾನು ಇಲ್ಲಿಯವರೆಗೆ ಹೇಗೆ ಬಂದಿದ್ದೀನಿ ಅನ್ನೋದು ನಿಮಗೆ ತಿಳಿದಿದೆ. ನಾಯಕತ್ವ ಬದಲಾದ್ರೆ ಕೆಲವರು ಅಂತರ ಕಾಯ್ದುಕೊಳ್ತಾರಂತೆ. ಹಿರಿಯರೇ ಹೀಗೆ ವರ್ತಿಸಿದ್ರೆ ಪಕ್ಷ ಕಟ್ಟುವವರು ಯಾರು? ಕಾಂಗ್ರೆಸ್ ಪಕ್ಷವನ್ನ ಮುಂದೆ ಕೊಂಡೊಯ್ಯುವವರು ಯಾರು? ಈ ಬಗ್ಗೆ ಎಲ್ಲ ನಾಯಕರು ಸಮಗ್ರವಾಗಿ ಯೋಚಿಸಲಿ. ಡಿಕೆ ಹೀಗೆ ಹೇಳ್ತಿದ್ದಂತೆ ಕೆಜೆ ಜಾರ್ಜ್ ಎಲ್ಲರೂ ಹೈಕಮಾಂಡ್ ಮಾತು ಕೇಳಬೇಕೆಂದು ಸಲಹೆ ಕೊಟ್ಟಿದ್ದಾರೆ. ಎಲ್ಲವನ್ನು ರಾಹುಲ್ ಗಾಂಧಿ ಈ ಬಗ್ಗೆ ನಿರ್ಧಾರ ಮಾಡುತ್ತಾರೆ. ತಾಳ್ಮೆ ಕಳೆದುಕೊಳ್ಳುವುದು ಬೇಡ. ಹೈಕಮಾಂಡ್ ಹೇಳಿದ್ದನ್ನ ಕೇಳಿ. ನೀವಾಗ್ಲಿ ಸಿಎಂ ಆಗ್ಲಿ ಹೈಕಮಾಂಡ್ ಹೇಳಿದಂತೆ ಕೇಳಿ. ಪಕ್ಷ ಸರ್ಕಾರದ ದೃಷ್ಟಿಯಿಂದ ಒಳ್ಳೆಯದು. ಜಾರ್ಜ್ ಬಳಿ ಡಿಕೆ ಕೊಟ್ಟ ಮಾತನ್ನ ನೆನಪಿಸಲು ಕಾರಣವಿದೆ. ಅದೇನೆಂದ್ರೆ, ಸಿದ್ದರಾಮಯ್ಯ ಮಾತು ಕೊಟ್ಟಿದ್ದಾರೆಂದು ಡಿಕೆ ವಾದ. ಖರ್ಗೆ ಮತ್ತು ನಾಯಕರ ಸಮ್ಮುಖದಲ್ಲೇ ಮಾತು ಕೊಟ್ಟಿದ್ದಾರೆ. ಡಿಕೆ ಸುರೇಶ್ ತಲೆ ಮೇಲೆ ಕೈ ಇಟ್ಟು ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರದ ಮಾತು ಕೊಟ್ಟಿದ್ದಾರೆ. ಇದಕ್ಕೆ ಡಿಕೆ ಸುರೇಶ್ ಸಾಕ್ಷಿ ಇದ್ದಾರೆ. ದೆಹಲಿಯಲ್ಲಿ ಈ ಹಿಂದೆ ಖರ್ಗೆ ಭೇಟಿಯಾಗಿದ್ದ ಡಿಕೆ ಈ ಮಾತನ್ನ ನೆನಪಿಸಿದ್ದಾರೆ. ಹೀಗಾಗಿಯೇ ಕೊಟ್ಟ ಮಾತಿನ ವಿಚಾರವನ್ನ ಜಾರ್ಜ್ ಬಳಿಯೂ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ಆದರೆ ಕೆಜೆ ಜಾರ್ಜ್ ಅವರು ಮಾತ್ರ ಎಐಸಿಸಿ ಅವರು ನನಗೆ ಯಾವುದೇ ಜವಾಬ್ದಾರಿ ಕೊಟ್ಟಿಲ್ಲ ಅಂತಿದ್ದಾರೆ. ಎಐಸಿಸಿ ಅವರು ಯಾವುದೇ ರೆಸ್ಪಾನ್ಸಿಬಿಲಿಟಿ ನನಗೆ ಕೊಡಲಿಲ್ಲ. ನಾವು ಡಿ ಕೆ ಶಿವಕುಮಾರ್ ಒಟ್ಟಿಗೆ ನಮ್ಮ ಸರ್ಕಾರದ ವಿಚಾರವಾಗಿ ಮಾತಾಡಿದ್ದೀವಿ. ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ, ಅದ್ರ ವಿಚಾರ ಮಾತಾಡಿದ್ದೀವಿ ಹೊರತು ಎಐಸಿಸಿ ಅವರು ಯಾವುದೇ ವಿಚಾರ ನನಗೆ ಒಪ್ಪಿಸಲಿಲ್ಲ. ಹೀಗೆ ತಂತ್ರಗಾರಿಕೆ ಒಂದು ಪ್ಲಾನ್ ಆದರೆ ಅಂಕಿ ಸಂಖ್ಯೆಯ ಆಟಕ್ಕೂ ಡಿಕೆ ಪ್ಲಾನ್ ಬಿ ರೆಡಿ ಮಾಡಿಕೊಂಡಿದ್ದಾರೆ. ಏನದು ಅಂದ್ರೆ, ಈ ಬಾರಿ ಮತದಾನವಾದ್ರೆ ಗೌಪ್ಯ ಮತದಾನಕ್ಕೆ ಪಟ್ಟು ಹಿಡಿಯೋ ಸಾಧ್ಯತೆ ಇದೆ. ಗೌಪ್ಯ ಮತದಾನದ ಮೂಲಕವೇ ಸಿಎಲ್ಪಿ ನಾಯಕನ ಆಯ್ಕೆ ಮಾಡಬೇಕೆಂದು ಪಟ್ಟು ಹಿಡಿಯೋ ಸಾಧ್ಯತೆಯೇ ಹೆಚ್ಚಿದೆ. ಗೌಪ್ಯ ಮತದಾನವಾದರೆ ಹೆಚ್ಚು ಶಾಸಕರ ಬೆಂಬಲ ಸಿಗೋ ಲೆಕ್ಕಾಚಾರ ಹಾಕಿಕೊಳ್ಳಲಾಗಿದೆ. ಗೌಪ್ಯ ಮತದಾನ ನಡೆದರೆ ಡಿಕೆ ಶಿವಕುಮಾರ್ 60ಕ್ಕೂ ಹೆಚ್ಚು ಶಾಸಕರ ಬೆಂಬಲ ಸಿಗೋ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಹೀಗಾಗಿಯೇ ಡಿಕೆ ಪ್ರತಿಯೊಬ್ಬ ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯಲು ಯತ್ನಿಸುತ್ತಿದ್ದಾರೆ. ಸಚಿವರ ಪೈಕಿ ಹಲವರಿಗೆ ಸಚಿವ ಸ್ಥಾನ ಮುಂದುವರಿಕೆ ಆಫರ್ ಕೂಡ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಸಂಖ್ಯಾಬಲ ಹೆಚ್ಚಿಸಿಕೊಳ್ಳೋಕೆ ಗೌಪ್ಯ ಮತದಾನದ ತಂತ್ರಗಾರಿಕೆ ಮಾಡ್ತಿದ್ದಾರೆ ಎನ್ನಲಾಗಿದೆ.
ಆದ್ರೆ ಈ ಶಾಸಕರ ಬೆಂಬಲ ಪಡೆಯೋ ಆಟಕ್ಕೆ ಬಿಜೆಪಿ ನಾಯಕರು ಕುದುರೆ ವ್ಯಾಪಾರದ ಹಣೆಪಟ್ಟಿ ಕಟ್ಟಿದ್ದಾರೆ. ಇದಕ್ಕೆ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಇಷ್ಟು ದಿನ ಡಿ ಕೆ ಹಿಂದೆ 11 ಜನ 10 ಜನ 12 ಜನ ಅಂತ ನೀವೆಲ್ಲ ಬರಿತಾ ಇದ್ರಿ. ಈಗ ಏಕಾಏಕಿ 70 ಜನ ಹೆಂಗಾಗ್ಬಿಟ್ರು? ಕ್ವಶನ್ ಮಾರ್ಕು. ಆದರೆ 10-12 ಇದ್ದಿದ್ದು ಒಂದೇ ಸರಿ 70 ಹೆಂಗಾಯಿತು? ಮ್ಯಾಜಿಕ್ ಅಂದರೆ ಏನು? ಮ್ಯಾಜಿಕ್ ಮಾಡಬೇಕು ಅಂದರೆ ಏನಾನ ಕೈ ಏನೋ ಕರಾಮತ್ ಬೇಕು. ಆ ಕರಾಮತ್ತೇ ಈ ಕೋಟಿ ಸಹಿ ಹಾಕ್ಸ್ಕೊಂಬಂದಿದಾರಲ್ಲ ರೀ, ಹಾಕಿದ್ದಾರೆ. ದೆಹಲಿಗೆ ಹೋಗ್ತಾ ಇದ್ದಾರೆ ಮತ್ತು ಕುದುರೆ ವ್ಯಾಪಾರ ಭಾಳ ಜೋರಾಗಿದೆ. ಮೊನ್ನೆ ದಿನ ಯಾರೋ ಹೇಳಿದ್ರು 50 ಕೋಟಿ ಆಫರ್ ಅದಂತ, ನಿನ್ನೆ ದಿನ ಹೇಳ್ತಾರೆ 75. ಬಹುಶಃ ಈ ವಾರದಲ್ಲಿ ಒಂದು 100 ಕೋಟಿಗೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಬಿಜೆಪಿ ಕುದುರೆ ವ್ಯಾಪಾರ ಮಾಡಿ ರೂಢಿ. ಅವರು ಪಿತಾಮಹ, ಬಿಜೆಪಿ ಕುದುರೆ ವ್ಯಾಪಾರದ ಪಿತಾಮಹ ಬಿಜೆಪಿಯವರು. ಪಾಪ ಅದಕ್ಕೆ ದಳದವರು ಬಲಿಯಾದರು. ಈಗ ಅವರು ಇಕ್ಕಟ್ಟಲ್ಲಿ ದಳದವ್ರು ತಗಲಾಕೊಂಡ್ಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಪಟ್ಟದ ಸುತ್ತ ನಾನಾ ಲೆಕ್ಕಾಚಾರಗಳು ನಡೆಯುತ್ತಿವೆ. ಹೈಕಮಾಂಡ್ ಬಲ, ಶಾಸಕರ ಬೆಂಬಲ ಸೇರಿದಂತೆ ಒತ್ತಡ ರಾಜಕಾರಣಕ್ಕೆ ದಾಳ ಪ್ರತಿದಾಳಗಳು ಉರುಳುತ್ತಿವೆ. ಡಿಕೆ ಬೆಂಬಲಿಗರು ತಮ್ಮ ಚದುರಂಗದ ಆಟದಲ್ಲಿ ಒಂದೊಂದೇ ಕಾಯಿನ್ ಮೂವ್ ಮಾಡ್ತಿರೋದು ಕುತೂಹಲ ಕೆರಳಿಸಿದೆ. ಪ್ರಸನ್ನ ಗಾಂವ್ಕರ್ ಜೊತೆ ಪ್ರಮೋದ್, ಟಿವಿ9 ಬೆಂಗಳೂರು.